ಅಕ್ಕಿಯಲ್ಲಿ ನುಷಿ ಜೋಳದಲ್ಲಿ ನುಷಿ PGCET ವಿದ್ಯಾರ್ಥಿಗಳು ಕಂಡ್ರೆ ತುಂಬ ಖುಷಿ ಅಂತ ಹೇಳ್ತಾ ಎಲ್ಲ ವಿದ್ಯಾರ್ಥಿಗಳು ವೆರಿ ವೆಲ್ಕಮ್ ಬ್ಯಾಕ್. ಎಲ್ಲ ಕರ್ನಾಟಕದ PGCET ವಿದ್ಯಾರ್ಥಿಗಳೇ ಇವತ್ತಿನ ಅಪ್ಡೇಟ್ಸ್ ಬಗ್ಗೆ ಡಿಸ್ಕಸ್ ಮಾಡೋಣ ಬನ್ನಿ. ಓಕೆ, ಫಸ್ಟ್ ಆಫ್ ಆಲ್ ನೋಡಿ, ಯಾರು ಇವಾಗ ಆಲ್ರೆಡಿ ಎಡಿಟ್ ಮಾಡಲಿಕ್ಕೆ ಟ್ರೈ ಮಾಡ್ತಾ ಇದ್ದಾರೆ, ಆಲ್ರೆಡಿ ಎಲ್ಲ ವಿದ್ಯಾರ್ಥಿಗಳಿಗೆ ನಿನ್ನೆವರೆಗೆಲ್ಲ ಕೂಡ ಪ್ರಾಬ್ಲಮ್ ಸಾಲ್ವ್ ಆಗಿದೆ. ಇನ್ನೂ ಏನಾದರೂ ಸಂದೇಹಗಳಿದ್ದರೆ ನನಗೆ ಇನ್ಸ್ಟಾಗ್ರಾಮ್ದಲ್ಲಿ ಏನಾದರೂ ಪ್ರಶ್ನೆ ಇದ್ದರೆ ಕೇಳ್ಬೋದು, ಕ್ವೇರೀಸ್ ಇದ್ದರೆ, ಡೌಟ್ಸ್ ಇದ್ದರೆ ಯು ಕ್ಯಾನ್ ಆಲ್ವೇಸ್ ಟೆಕ್ಸ್ಟ್ ಮೀನ್ ಇನ್ಸ್ಟಾಗ್ರಾಮ್. ಅದರ ಲಿಂಕ್ ಬೇಕಾದರೆ ಕಮೆಂಟಲ್ಲಿ ಮೆನ್ಷನ್ ಮಾಡಿರ್ತೇನೆ. ಮತ್ತು ನೆಕ್ಸ್ಟ್ ವಿದ್ಯಾರ್ಥಿಗಳೇ, ಆದಷ್ಟು ಬೇಗನೆ ನಿಮಗೆ ಒಂದು ಫೀ ಸ್ಟ್ರಕ್ಚರ್ ಆಗಿರ್ಬೋದು, ಮತ್ತು ನಿಮಗೆ MBA MCA MTech ದವರಿಗೆ ಸ್ಪೆಷಲ್ ರ್ಯಾಂಕ್ ಆಗಿರ್ಬೋದು, ಫೈನಲ್ ಆಗಿರುವಂಥ ಒಂದು ರ್ಯಾಂಕ್ ಕೊಡ್ತಾರೆ. ಅದೇ ರೀತಿಯಾಗಿ ಸೀಟ್ ಮ್ಯಾಟ್ರಿಕ್ಸ್ ಅನ್ನು ಕೊಡ್ತಾರೆ. ಅದರ ಮುಖಾಂತರ ನಿಮ್ಮ ಒಂದು ಪರ್ಟಿಕ್ಯುಲರ್ ಕ್ಯಾಟಗರಿದವರಿಗೆ ಎಷ್ಟು ಸೀಟ್ಸು ರಿಸರ್ವ್ಡ್ ಆಗಿದೆ ಅಂತ ಆ ಒಂದು ಪರ್ಟಿಕ್ಯುಲರ್ ಅಥವಾ ರೆಸ್ಪೆಕ್ಟಿವ್ ಕಾಲೇಜಲ್ಲಿ. ಆ ನಂತರ ನಿಮಗೆ ಫೀ ಸ್ಟ್ರಕ್ಚರ್ ವೆರಿ ಹೆಲ್ಪ್ಫುಲ್ ಆಗುತ್ತೆ. ಯಾವ ಒಂದು ಕೋರ್ಸಿಗೆ MBA MCA MTech ದವರಿಗೆ ಈ ವರ್ಷದ ಫೀ ಸ್ಟ್ರಕ್ಚರ್ ಹೇಗಿದೆ, ಆಮೇಲೆ ನಿಮಗೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಬಗ್ಗೆ ಕೂಡ ಅಪ್ಡೇಟ್ ಮಾಡ್ತಾರೆ. ಓಕೆ, ಇವಾಗ ಕ್ಲಾಸ್ ವಿದ್ಯಾರ್ಥಿಗಳು ಪ್ರತಿ ವರ್ಷ ಏನು ಮಾಡ್ತಾರೆ, ಆನ್ಲೈನಲ್ಲಿ ಕೂಡ ನಿಮಗೆ ವೆರಿಫಿಕೇಷನ್ ಮಾಡಿ ನೀವು ಆಫೀಸಿಗೆ ಬರುವಂಥ ಅವಶ್ಯಕತೆನೇ ಇಲ್ಲ. ಓಕೆ, ಬಟ್ ಬೇರೆ ಕ್ಲಾಸ್ದವರಿಗೆ ಕೆಲವೊಂದು ರಿಸರ್ವೇಷನ್ ಕ್ಲೇಮ್ ಮಾಡಬೇಕಾಗಿರುತ್ತೆ, ಅದಕ್ಕೆ ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಬರಬೇಕಾಗತ್ತೆ. ಓಕೆ, ಅದರ ಬಗ್ಗೆ ಕೂಡ ಸ್ಪಷ್ಟವಾಗಿ ಕೇದವರು ಮೆನ್ಷನ್ ಮಾಡಬೇಕು. ವೆರಿ ಸೂನ್ ದೇ ವಿಲ್ ಡೂ ದ್ಯಾಟ್. ಲೇಟರ್ ಆನ್ ನಿಮಗೆ ವೆರಿಫಿಕೇಷನ್ ಸ್ಲಿಪ್ ಕೊಡ್ತಾರೆ. ವೆರಿಫಿಕೇಷನ್ ಸ್ಲಿಪ್ ಅಂತಂದರೆ ಆ ಸ್ಲಿಪ್ಪಲ್ಲಿ ನಿಮಗೆ ಆಪ್ಷನ್ ಎಂಟ್ರಿಗೆ ಲಾಗಿನ್ ಆಗಿರುವಂಥ ಕ್ರೆಡೆನ್ಷಿಯಲ್ಸ್ ನಿಮಗೆ ಮೆನ್ಷನ್ ಆಗಿರುತ್ತೆ. ಅಲ್ಲಿ ನಿಮಗೆ ಸೀಕ್ರೆಟ್ ಕೀ ಅಂತ ಕೊಡ್ತಾರೆ. ಆಪ್ಷನ್ ಎಂಟ್ರಿಗೆ ಲಾಗಿನ್ ಮಾಡುವಾಗ ಆ ಸೀಕ್ರೆಟ್ ಕೀ ನೀವು ಮೆನ್ಷನ್ ಮಾಡಿದ್ರೆ ಮಾತ್ರ ನೀವು ಲಾಗಿನ್ ಆಗ್ತೀರಾ. ಓಕೆ, ಅದಕ್ಕೆ ಇವೆಲ್ಲ ಕೂಡ ವೆರಿಫಿಕೇಷನ್ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಯಾರ ಹತ್ರ ಕೂಡ ಅದನ್ನು ಶೇರ್ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ. ಸೊ ಇವೆಲ್ಲ ಸ್ಟೆಪ್ಸ್ ಆಗಿರುತ್ತೆ. ಸೊ ಇನ್ನೊಮ್ಮೆ ಹೇಳ್ತಾ ನೋಡಿ, ಫಸ್ಟ್ ಆಫ್ ಆಲ್ ನಿಮಗೆ MBA MCA MTech ದವರಿಗೆ ರೆಸ್ಪೆಕ್ಟ್ ಆದ ರ್ಯಾಂಕ್ ಕೊಡಬೇಕು. ಆ ರ್ಯಾಂಕ್ ಲಿಂಕ್ ಬಂದಮೇಲೆ ನಿಮಗೆ ಸೀಟ್ ಮ್ಯಾಟ್ರಿಕ್ಸ್ ಕೊಡಬೇಕು. ಆ ನಂತರ ಫೀ ಸ್ಟ್ರಕ್ಚರ್ ಒಂದು PDF ಅನ್ನು ಕೊಡಬೇಕು. ನೆಕ್ಸ್ಟ್ ನಿಮಗೆ ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಕರಿಬೇಕು. ಓಕೆ, ದಟ್ ಮೈಟ್ ಬಿ ಆನ್ಲೈನ್ ಆರ್ ಆಫ್ಲೈನ್. ಕ್ಲಾಸ್ ವಿದ್ಯಾರ್ಥಿಗಳು ಆನ್ಲೈನ್ ಮಾಡ್ತಾರೆ, ಬಟ್ ಬೇರೆ ಕ್ಲಾಸಸ್ ವಿದ್ಯಾರ್ಥಿಗಳಿಗೆ ಏನು ಮಾಡ್ತಾರೆ, ಆಫ್ಲೈನ್ ಕರೀತಾರೆ. ಓಕೆ, ಬಟ್ ಇಟ್ ಡಿಪೆಂಡ್ಸ್ ಆನ್ ದ ಪ್ರೊಸೆಸ್. ನೋಡೋಣ ಯಾವ ರೀತಿ ಮಾಡ್ತಾರೆ ಈ ವರ್ಷ ಅಂತ. ಆಮೇಲೆ ನಿಮಗೆ ವೆರಿಫಿಕೇಷನ್ ಸ್ಲಿಪ್ ಬರುತ್ತೆ. ಲೇಟರ್ ಆನ್ ನಿಮಗೆ ಆಪ್ಷನ್ ಎಂಟ್ರಿ ಬಿಗನ್ ಆಗುತ್ತೆ. ಆಪ್ಷನ್ ಎಂಟ್ರಿ ಬಿಗಿನ್ ಆದ ನಿಮಗೆ ಫಸ್ಟ್ ರೌಂಡ್ ಅಲಾಟ್ಮೆಂಟ್ ಆಗುತ್ತೆ ರಿಸಲ್ಟು, ಆಮೇಲೆ ಸೆಕೆಂಡ್ ರೌಂಡು, ಆಮೇಲೆ ಥರ್ಡ್ ರೌಂಡು. ನಿಮ್ಗೆ ಯಾವ ರೀತಿ ಡಿಸಿಷನ್ ಆಗುತ್ತೆ ಅದ್ರ ತಕ್ಕಂತೆ ನೀವು ಅಡ್ಮಿಷನ್ ಮಾಡ್ಕೋಬಹುದು. ಸೊ ಇದು ಇವತ್ತಿನ ಅಪ್ಡೇಟ್ ಆಗಿರುತ್ತೆ. ಏನು ಕೂಡ ಭಯ ಪಡ್ಲಿಕ್ಕೆ ಹೋಗಬೇಡಿ. ಪ್ರತಿಯೊಂದು ಹಂತವಾಗಿ ಕೇದವ್ರು ಏನು ಅಪ್ಡೇಟ್ ಮಾಡ್ತಾರೆ ಪ್ರತಿಯೊಂದು ನಿಮಗೆ ವಿಡಿಯೋ ಮಾಡಿ ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಏನೇ ಸಂದೇಹಗಳಿದ್ದರೆ ಕಮೆಂಟ್ ತಿಳಿಸಿ. ಇವನ್ ನೀವು ನಮಗೆ ಇನ್ಸ್ಟಾಗ್ರಾಮ್ ಕೂಡ DM ಮಾಡಬಹುದು ಅಥವಾ ಡೈರೆಕ್ಟ್ ಮೆಸೇಜ್ ಮಾಡಬಹುದು. ಫಸ್ಟ್ ಟೈಮ್ ನಮ್ಮ ಚಾನಲ್ ವಿಸಿಟ್ ಮಾಡಿದ್ರೆ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್. ವಿಲ್ ಸೂನ್ ಮೀಟ್ ಇನ್ ದ ನೆಕ್ಸ್ಟ್ ವಿಡಿಯೋ. ಥ್ಯಾಂಕ್ ಯು.